ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ದ್ಯಾಟ್ ಈಸ್ UK.Health ಆ್ಯಂಡ್ ಬ್ಯೂಟಿ ಟಿಪ್ಸ್. ನಾನಿವಾಗ ಕಾಫಿಯಿಂದ ಒಂದು ಬ್ಯೂಟಿ ಟಿಪ್ ತೊಗೊಂಡು ಬಂದಿದ್ದೀನಿ ರೀ. ಯಾವ ರೀತಿನ ಕಾಫಿ ಯೂಸ್ ಮಾಡ್ಕೋಬೇಕು ನಮ್ಮ ಸ್ಕಿನ್ಗೆ, ಕಾಫಿ ಯಾವ ರೀತಿ ಕೆಲಸ ಮಾಡ್ತದೆ, ಅದು ನಮ್ಮ ಸ್ಕಿನ್ಗೆ ಸ್ಕ್ರಬ್ ಮಾಡ್ತೈತೆ ರೀ, ಕ್ಲೀನ್ ಮಾಡ್ತೈತಿ, ನಮ್ಮ ಸ್ಕಿನ್ಗೆ ಹೊಳಪು ಕೊಡ್ತದೆ, ಸನ್ ಟ್ಯಾನ್ನ ರಿಮೂವಲ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡ್ತದೆ ರೀ. ಯಾವ ರೀತಿ ಕಾಫಿಯನ್ನು ನಾವು ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಕಾಫಿಯಿಂದ ಒಂದು ಫೇಸ್ ವಾಶ್ ಮಾಡಿದ್ದೀನಿ ರೀ. ನೀವು ದಿನಾಲೂ ಯೂಸ್ ಮಾಡ್ಕೋಬೋದು ರೀ ಇದನ್ನು. ಯಾವಾಗ ನೀವು ಫೇಸ್ ವಾಶ್ ಮಾಡ್ತೀರಾ, ಡೈಲಿ 2 ಟೈಮ್ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನಾನು ಅದಕ್ಕೋಸ್ಕರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾರ್ನಿಂಗ್ ಎನರ್ಜಿ ಫೇಸ್ ವಾಶನ್ನು ತೊಗೊಂಡಿದ್ದೀನಿ ರೀ. ನಾರ್ಮಲಿ ನೀವು ಸಾಬೂನನ್ನು ತೊಗೊಳ್ಬಹುದು ರೀ. ನಾನಿಲ್ಲಿ ಫೇಸ್ ವಾಶ್ ತೊಗೊಂಡಿದ್ದೀನಿ ರೀ. ಇದು ಫೇಸ್ ವಾಶ್ ಚಲೋ ಬರ್ತದೆ ರೀ, ಕ್ಲೀನ್ ಆ್ಯಂಡ್ ಕ್ಲಿಯರ್ದು. ತುಂಬ ಆಯ್ಲಿ ಸ್ಕಿನ್ ಇದ್ದವ್ರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ರೀ. ಅದನ್ನು ಯಾವ ರೀತಿ ಫೇಸ್ ವಾಶ್ ರೆಡಿ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ರೀ. ಅದಕ್ಕೆ ನಾವು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾರ್ನಿಂಗ್ ಎನರ್ಜಿ ಒಂದು ಫೇಸ್ ವಾಶ್ ತೊಗೊಂಡಿನಿ ರೀ. ಮತ್ತು ಬ್ರೂ ಕಾಫಿ ತೊಗೊಂಡಿನಿ ರೀ. ಬ್ರೂ ಕಾಫಿ ₹2 ಸಿಗ್ತೈತೆ ನೋಡಿರಿ ಸ್ಯಾಶೆ, ಅದನ್ನು ತೊಗೊಂಡಿನಿ ರೀ. ಮತ್ತು ಅದರ ಸಂಗಟ ನಾನು ಆಲ್ಮಂಡ್ ಡ್ರಾಪ್ಸ್ ತೊಗೊಂಡಿನಿ. ಆಲ್ಮಂಡ್ ಆಯಿಲ್ ಎದಕ್ಕೆ ತೊಗೊಂಡಿನಿ ಅಂದ್ರೆ ಅದು ಸ್ಕಿನ್ಗೆ ಮಾಯ್ಶ್ಚರ್ ಮಾಡ್ತದೆ ರೀ. ನಾವು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮತ್ತು ಕಾಫಿ ಮಿಕ್ಸ್ ಮಾಡಿ ಮತ್ತು ಆಲ್ಮಂಡ್ ಆಯಿಲ್ ಅದಕ್ಕೆ ಹಾಕ್ಬೇಕು ರೀ. ಅದು ಮುಖ ತೊಳೆದ್ಮೇಲೆ ಚೆನ್ನಾಗಿ ಫೇಸ್ ವಾಶ್ ಮಾಡಿದ್ಮೇಲೆ ನಮ್ಮ ಸ್ಕಿನ್ ಡ್ರೈ ಕಾಣಿಸೋದಿಲ್ಲ ರೀ. ಯಾಕಂದ್ರೆ ನಾವು ಆಲ್ಮಂಡ್ ಆಯಿಲ್ ಹಾಕಿರ್ತೀವಲ್ಲ ರೀ, ಅದು ನಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡ್ತಿರ್ತೈತೆ ರೀ. ಅದಕ್ಕೆ 1-2 ಚಮಚ ಇಲ್ಲ 1 ಚಮಚ ನಾವು ಆಲ್ಮಂಡ್ ಆಯಿಲ್ನ ಹಾಕ್ಬೇಕು ರೀ ಫೇಸ್ ವಾಶ್ಗೆ. ನೀವು ಇದನ್ನು ಫೇಸ್ ವಾಶ್ 15 ದಿನಕ್ಕೆ ಇಲ್ಲ 20 ದಿನಕ್ಕೆ ಆಗುವಷ್ಟು ಸುಧಾ ಮಾಡ್ಕೋಬಹುದು ರೀ. ಅದನ್ನು ಹೇಗೆ ಮಾಡೋದಂತ ಒಂದೊಂದಾಗಿ ಹೇಳ್ತೀನಿ ರೀ. ನಾನು ಇದರಲ್ಲಿ ವಿಟಮಿನ್ ಇ ಕ್ಯಾಪ್ಸುಲನ್ನು ಯೂಸ್ ಮಾಡ್ಕೊಂಡೀನಿ ರೀ. ವಿಟಮಿನ್ ಇ ಕ್ಯಾಪ್ಸುಲ್ ಅಂತೂ ಭಾಳ ಚಲೋ ರೀ ನಮ್ಮ ಸ್ಕಿನ್ಗೆ. ಅದು ಸ್ಕಿನ್ನ ಮಾಯ್ಶ್ಚರೈಸ್ ಮಾಡ್ತೈತೆ ರೀ, ನರಿಷ್ಮೆಂಟ್ ಮಾಡ್ತದೆ ನಮ್ಮ ಸ್ಕಿನ್ಗೆ. ಕಲೆ ಮೊಡವಿದು ಕಲೆ ಏನು ಸನ್ ಟ್ಯಾನ್ ಮತ್ತು ಕಪ್ಪು ಬ್ಲ್ಯಾಕ್ ಪ್ಯಾಚಸ್ ಇರ್ತಾವೆ, ಬ್ಲ್ಯಾಕ್ ಹೆಡ್ಸ್ ಏನೋ ಇರ್ತಾವಲ್ಲ ರೀ, ಅದನ್ನೆಲ್ಲ ಕಡಿಮೆ ಮಾಡ್ತದೆ ರೀ. ಆಲ್ ಓವರ್ ನಮ್ಮ ಸ್ಕಿನ್ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡ್ತದೆ ರೀ ಇದು ವಿಟಮಿನ್ ಇ ಕ್ಯಾಪ್ಸುಲು. ಇದು ಕೂಡ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತದೆ ರೀ. ಇದು ಫೇಸ್ ವಾಶ್ನಲ್ಲಿ ನಾನು ಯೂಸ್ ಮಾಡ್ಕೊಂಡ್ರಿ. ಯಾವ ರೀತಿ ಫೇಸ್ ವಾಶನ್ನು ರೆಡಿ ಮಾಡ್ಕೋಬೇಕು ಅಂತ ನಾನಿಲ್ಲಿ ತೋರಿಸ್ತೀನಿ ರೀ. ಕ್ಲೀನ್ ಆ್ಯಂಡ್ ಕ್ಲಿಯರ್ ಫೇಸ್ ವಾಶ್ ನೀವು ಬೇರೆ ಯಾವುದು ಫೇಸ್ ವಾಶ್ ಬೇಕಾದರೂ ತೊಗೋಬೋದು ರೀ. ಕ್ಲೀನ್ ಆ್ಯಂಡ್ ಕ್ಲಿಯರ್ನದು ಬೇರೆ ನೀವು ಇನ್ನೂ ಬೇರೆ ಯಾವುದಾದ್ರೂ ಯೂಸ್ ಮಾಡ್ತಾಯಿದ್ರು ಅದನ್ನು ತೊಗೋಬೋದು ರೀ. ನಾನಿಲ್ಲಿ ಕ್ಲೀನ್ ಆ್ಯಂಡ್ ಕ್ಲಿಯರ್ನೇ ತೊಗೊಂಡಿನಿ ರೀ. ಇದು ನಾನು ಯೂಸ್ ಮಾಡಿ ನೋಡಿ ಈ ವಿಡಿಯೋ ಮಾಡ್ತಾಯಿರೋದು. ಚಲೋ ಬರ್ತದೆ ರೀ ಇದು. ಡೈಲಿ ನೀವು ಯೂಸ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. 1-2 ಚಮಚ ಅಷ್ಟು ನಾನು ಇಲ್ಲಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಫೇಸ್ ವಾಶ್ ತೊಗೊಂಡಿನಿ ರೀ. ನಂದು ಚಮಚ ಚಿಕ್ಕದೈತೆ ರೀ. ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟು ತೊಗೊರಿ ನೀವು. ಒಂದು 15 ದಿನಕ್ಕೂ 8 ದಿನದ್ದು ಸುಧಾ ನೀವು ಮಾಡಿ ಇಟ್ಕೋಬೋದು ರೀ. ಇದು ಬ್ರೂ ಸ್ಯಾಶೆ ಹಾಕೀನಿ ರೀ. ಬ್ರೂ ಕಾಫಿ ಅದ ರೀ, ₹2 ಸ್ಯಾಶೆ ಬರ್ತದೆ ರೀ. ಅದನ್ನು ನಾನಿಲ್ಲಿ ಯೂಸ್ ಮಾಡ್ಕೊಂಡೀನಿ ರೀ. ಬೇರೆದೂ ಯೂಸ್ ಮಾಡ್ಕೋಬೋದು ರೀ. ಆದ್ರೆ ಇದು ಸ್ವಲ್ಪ ಸಾಫ್ಟಾಗಿರ್ತದೆ ರೀ ನಮ್ಮ ಸ್ಕಿನ್ಗೆ. ರ್ಯಾಷಸ್ ನಾವು ಮುಖ ತೊಳಿಬೇಕಾರೆ ಇದನ್ನು ನಮಗೆ ಇರಿಟೇಟ್ ಆಗೋದಿಲ್ಲ ರೀ. ಈ ಕಾಫಿ ಚೆನ್ನಾಗಿ ಬರ್ತದೆ ರೀ. ಬೇರೆ ಕಾಫಿ ಸ್ವಲ್ಪ ಅದರದ್ದು ದಪ್ಪ ಇರ್ತಾವೆ ರೀ, ಇದು ಸ್ಕಿನ್ಗೆ ರ್ಯಾಷಸ್ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ನಾನು ಬ್ರೂನ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ರೀ. ಬ್ರೂ ಯೂಸ್ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಬರ್ತದೆ ರೀ ಅದು ಕಾಫಿ. ಈಗ ವಿಟಮಿನ್ ಇ ಕ್ಯಾಪ್ಸುಲನ್ನ ಹಾಕ್ತಾಯಿದ್ದೀನಿ ರೀ. ನಿಮಗೆ ನೀವು ಯಾವ ಪ್ರಮಾಣದಲ್ಲಿ ನೀವು ಮಾಡ್ತಾಯಿದ್ರೆ ಅದರ ಅಂದಾಜು ಮೇಲೆ ನೀವು ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕ್ಕೋಬೋದು ರೀ. ಒಂದು ವೇಳೆ ನೀವು 4 ಚಮಚ ಕ್ಲೀನ್ ಆ್ಯಂಡ್ ಕ್ಲಿಯರ್ ಫೇಸ್ ವಾಶ್ ತೊಗೊಂಡಿದ್ರಿ ಅಂದರೆ ಇದು 2 ಬೇಕು ರೀ. ವಿಟಮಿನ್ ಇ ಕ್ಯಾಪ್ಸುಲ್ 2 ಇಲ್ಲ 1 ಹಾಕ್ಬೋದು ರೀ. ಚೆನ್ನಾಗಿ ಬರ್ತದೆ ರೀ ಇದು. ಇದರಲ್ಲಿ ನಾವು ಆಲ್ಮಂಡ್ ಆಯಿಲ್ ಸುದ್ದನ ಇನ್ಕ್ಲೂಡ್ ಮಾಡ್ತೀವಲ್ಲ ರೀ, ಇದು ಸ್ಕಿನ್ನ ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಆಗಿ ಮಾಡ್ತದೆ ರೀ. ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ರೀ ಇದನ್ನು. ಇದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾರ್ನಿಂಗ್ ಎನರ್ಜಿ ಒಳಗೆ ಡಾಟ್ ಇದಿರ್ತಾವೆ ರೀ, ಅದು ನಮ್ಮ ಸ್ಕಿನ್ಗೆ ಸ್ಕ್ರಬ್ ಮಾಡ್ದಂಗೂ ಆಗ್ತದೆ ರೀ. ಮುಖ ತೊಳ್ಕೊಂಡು ಬಂದಮೇಲೆ ಎಕ್ದಮ್ ಸಾಫ್ಟಿಗೆ ಆಗಿ ಕಾಣಿಸ್ತೈತೆ ರೀ ನಮ್ಮ ಸ್ಕಿನ್, ಶೈನಿಯಾಗಿ ಕಾಣಿಸ್ತದೆ ರೀ. ಚಲೋ ಬರ್ತದೆ ರೀ ಫೇಸ್ ವಾಶ್. ಇದು ಆಲ್ಮಂಡ್ ಡ್ರಾಪ್ನ ಹಾಕ್ತಾಯಿದ್ದೀನಿ ರೀ. ಸ್ಕಿನ್ ಒಣಗಬಾರ್ದು, ಡಿಹೈಡ್ರೇಟ್ ಆಗಬಾರ್ದು ಅನ್ನೋದಕ್ಕೆ ಈ ಆಯಿಲ್ನ ಯೂಸ್ ಮಾಡ್ಕೋಬೇಕು ರೀ. ಇದು ಆಯಿಲ್ ಹಾಕಿದ್ಮೇಲೆ ನಮ್ಮ ಸ್ಕಿನ್ ಆಯಿಲಿ ಆಗಿರ್ಬೋದು ಅಂತ ಸ್ವಲ್ಪ ಮಂದಿಗೆ ಡೌಟ್ ಇರ್ಬೋದು ರೀ. ಆದರೆ ಇಲ್ಲರಿ, ಇದು ಆಲ್ಮಂಡ್ ಆಯಿಲೇ ನಮ್ಮ ಸ್ಕಿನ್ ಆಯಿಲಿ ಆಗಿ ಕಾಣಿಸೋದಿಲ್ಲ ರೀ, ಮಾಯ್ಶ್ಚರೈಸ್ ಮಾಡ್ತೈತೆ ರೀ. ತುಂಬ ಚೆನ್ನಾಗಿ ಕಾಣಿಸ್ತೈತೆ ರೀ ಸ್ಕಿನ್, ಶೈನಿಯಾಗಿ ಕಾಣಿಸ್ತದೆ ರೀ. ಮೊಡವೆ ಇದ್ದವರು ಅವರು ನಮ್ಮ ಸ್ಕಿನ್ ಆಯಿಲಿ ಆಗ್ಬೋದು ಅಂತ ತಿಳ್ಕೊತಾರೆ. ಹಾಗೇನಿಲ್ಲ ರೀ, ಇದು ಆಲ್ಮಂಡ್ ಆಯಿಲು ನಮ್ಮ ಸ್ಕಿನ್ನ ಆಯಿಲಿ ಮಾಡೋದಿಲ್ಲ ರೀ, ಚೆನ್ನಾಗಿ ಬರ್ತದೆ ರೀ ಇದು.
ಈ ಫೇಸ್ ವಾಶ್ನ ಡೈಲಿ ಯೂಸ್ ಮಾಡ್ಕೋಬೋದ್ರಿ ನೀವು. 2 ಟೈಮ್ಸ್ ಯೂಸ್ ಮಾಡಿರಿ. 8 ದಿನ ಆದರೂ ನೀವು ಯೂಸ್ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತೈತೆ ರೀ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಇಂಥ ಖಾಲಿ ಬಾಟ್ಲ್ ಇತ್ತಂದರೆ ಅದು ಖಾಲಿ ಬಾಟ್ಲ್ ಒಳಗೆ ನೀವು ಹಾಕ್ಕೊಂಡು ಡೈಲಿ ಯೂಸ್ ಮಾಡ್ಕೋಬೋದು ರೀ. ಥ್ಯಾಂಕ್ ಯು.